ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಊಟ ಆಯ್ತು ಸರ್? ಊಟ ಆಯ್ತು ಸರ್. ಹೇಳಿ ಸರ್. ಅದೇ KRS ಪಕ್ಷ ತಾವು ಇದಿರಲ್ಲ, ಹಾ, ಹಾಗಾಗಿ ಹೆಚ್ಚು ಹೋರಾಟ ಮಾಡುವಂತ ಪಕ್ಷ ತಮ್ದು. ಹೌದು. ಸಾಮಾಜಿಕ ಕಳಕಳಿ ಇಟ್ಕೊಂಡ್ರವ್ರು. ಖಂಡಿತ ಸರ್. ಹಾಗಾಗಿ ಅದಕ್ಕೇನೆ ಏನು ವಿಚಾರ ತಮ್ಗೆ ಏನ ಗಮನಕ್ಕೆ ಬಂತ ಅದು? ಬಂದಿತ್ತು ಸರ್, ಬೆಳಗ್ಗೆನೆ ಬಂತು. ಹಾ. ಬಂದಾಗ ನಾನು ಕೂಡ ನಮ್ಮ ಪೇಜ್ಗಳೆಲ್ಲ ಹಾಕಿದ್ದೇನೆ. ಬಟ್ ಇದೊಂದು ಏನು ಅಂತ ಹೇಳಿದ್ರೆ, ಮಾನವ ಕುಲ ಅನ್ನೋದೊಂದು ಇದೆಯಲ್ಲ, ಹೌದು, ಅದು ತಲೆ ತಗ್ಸುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಈ ತಾಲೂಕು ಇವರು ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳ ಆಫೀಸ್ ಪಕ್ಕದಲ್ಲೇ ನಡೀತದೆ ಅಂದ್ರೆ, ಇದರಲ್ಲಿ ಇವರು ಕೂಡ ನೋಡದೆ, ಇವರು ಕೂಡ ಇವ್ರ ಕೈವಾಡ ಇಲ್ದಲೆ ನಡೆಯುತ್ತಾ ಅನ್ನೋದೊಂದು ಅಲ್ಲ, ಕೈವಾಡ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗಮನಕಾರಕ್ಕೆ ಬಂದಿರುತ್ತಲ್ಲ. ಗಮನಕ್ಕಾದ್ರೂ ಬರುತ್ತೆ. ಸಾರ್ವಜನಿಕರು ಅಲ್ಲಿ ಅಕ್ಕಪಕ್ಕ ಸಾರ್ವಜನಿಕರು ಸುಮಾರು ಸಾರಿ ಮಾಹಿತಿ ಕೊಟ್ಟಿದ್ರಂತೆ. ಕೊಟ್ಟಿದ್ರು ಸರ್. ಈಗ ಏನಾಗಿದೆ ಗೊತ್ತಾ, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತೆ ತಾಲೂಕು ಆರೋಗ್ಯಾಧಿಕಾರಿಗಳು, ನಾನು ಕೂಡ ಸುಮಾರು ಸಾರಿ ಕೊಟ್ಟಿದ್ದೇನೆ. ಕೆಲವೊಂದ್ ಸಾರಿ ನಮ್ಮ ಒಂದು ಹೋರಾಟಕ್ಕೆ ಎಷ್ಟೋ ಸರಿ ಕಂಪ್ಲೇಂಟ್ಗಳು ಲಾಗ್ ಮಾಡ್ಕೊಂಡಿದ್ದಾರೆ, ತನಿಖೆಗಳು ಮಾಡಿದ್ದಾರೆ. ಮತ್ತೆ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಅಸಡ್ಡೆ ತೋರುವಂತ ಅಧಿಕಾರಿಗಳ ವರ್ಗ ಇಲ್ಲಿದೆ. ಯಾಕೆಂತೇಳಿ ಯಾರು ಏನ್ ಬಂದ್ರು ಮಾಡ್ಕೊಂತೀನಿ, ನಾನ್ ನೋಡ್ಕೊಂತೀನಿ ಅನ್ನೋ ಅಂತ ಅಧಿಕಾರಿಗಳು ಜಡ. ಇನ್ನೊಂದೇನು ಅಂದ್ರೆ, ಜನಪ್ರತಿಗಳ ಕುಮ್ಮಕ್ಕು ಅಂತ ಕಾಣುತ್ತೆ ಇವ್ರಿಗೆ. ಅವ್ರಿಗೆಲ್ಲ ಬಕೆಟ್ ಹಿಡಿತಾರಲ್ಲ ಇವರು. ಖಂಡಿತ ಸರ್. ನಮ್ಮ ಕಾನೂನಲ್ಲೂ ಕೂಡ ಕೆಲವೊಂದು ಲೋಪದೋಷಗಳಿದೆ. ಈ ರೀತಿಯಾದವ್ರು ನೋಡಿ, ಕಳೆದ ಒಂದು 6 ತಿಂಗಳು ಮುಂಚೆ ಇಲ್ಲೇ ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ನಡೀತು. ಕಬ್ಬಿನ ಇದರಲ್ಲಿ ನಡೀತಾ ಇರ್ತಕ್ಕಂಥದ್ದು. ರಾಜಾರೋಷವಾಗಿ ಸಿಟಿ ಒಳಗಡೆ ಈ ರೀತಿ ನಡೆಸ್ತಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ಇದೊಂದು ನಾಚಿಕೆಗೇಡಿನ ಸಂಗತಿ ಸರ್. ಇವ್ರಿಗೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಕೂಡ ತಲೆ ತಗ್ಸುವಂತ ಕೆಲಸ ಇದು. ಒಂದೇ ಇಲಾಖೆ ಅಂತಲ್ಲ. ಖಂಡಿತ ಖಂಡಿತ. ಯಾಕೆಂದ್ರೆ ಆಮೇಲೆ ಎಲ್ಲಾ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು ಅಲ್ಲಿ ಇರುವಂತವ್ರಿಗೆ. ಖಂಡಿತ ಸರ್. ಖಂಡಿತ. ಈಗ ಮಾಧ್ಯಮದವರು ಸರ್, ಮಾಧ್ಯಮದವರು ಕೂಡ ಅವ್ರ ಕೈ ಕಟ್ಕೊಳ್ಳೋ ಕೂತ್ಕೊಳ್ಳೋ ತರ ಮಾಡ್ತಾರೆ. ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು. ಖಂಡಿತ ಖಂಡಿತ. ನಾವು ಕೂಡ ಕೆಲವೊಂದ್ ಸಾರಿ ನಾವು ನಿಷ್ಪ್ರಯೋಜಕ ಕೆಲಸ ಮಾಡ್ಬೇಕಾಗುತ್ತೆ. ಖಂಡಿತ ಖಂಡಿತ. ಆಮೇಲೆ ನಮ್ಮ ಸತ್ಪ್ರಜೆಗಳು ಮುಖ್ಯವಾಗಿ ಮಾತಾಡ್ಬೇಕು. ನಮ್ಮ ಸತ್ಪ್ರಜೆಗಳ ಬಗ್ಗೆ ಅವರು ಕೂಡ ಕಂಡ್ರು ಕಾಣದಂಗಿರ್ತಾರೆ. ಆಯ್ತಾ, ಅವರು ಮಾಹಿತಿ ಕೊಟ್ರೆ, ಹೌದು, ನಿಮ್ಮಂತ ಸಂಘಟನೆ ಹೋರಾಟಗಾರರಿಗೆ ಮಾಹಿತಿ ಕೊಟ್ರೆ ನಮ್ಮಂತ ಮಾಧ್ಯಮದವರು ಕೂಡ ಕೆಲಸ ಮಾಡ್ತೀವಿ. ಇವತ್ತು ಸಾಕ್ಷಿ ಹೇಳೋರೇ ಇಲ್ಲ. ಯಾವ್ದೋ ಒಂದು ನಾವೊಂದು ಸುದ್ದಿ ತನಿಖೆ ಮಾಡೋದು. ನಾನು ಬನ್ನೂರಿಂದ ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು, ಪ್ರಜಾವಾಣಿ ರಿಪೋರ್ಟ್ರು. ನಂದು ಯೂಟ್ಯೂಬ್ ಚಾನಲ್ಗಳಿದೆ. ಅತಿ ಹೆಚ್ಚು ಕಾಂಟ್ರವರ್ಸಿ ಸುದ್ದಿಗಳನ್ನ ಮಾಡಿ ಕೇಸ್ಗಳನ್ನ ತಲೆ ಮೇಲೆ ಹಾಕೊಂಡಿರುವಂತದ್ದು ನಾನು. ಹಾಗಾಗಿ ಇದ್ರಲ್ಲಿ ಈ ತರ ಆಳಿದ್ರೆ ಖಂಡಿತ ಇದೊಂದು ಈ ದಿಗ್ಭ್ರಮೆ ಉಂಟಿಸ್ಬಿಡ್ತು. ಬೆಳಿಗ್ಗೆ ಈ ವಿಚಾರ ತಿಳಿತಿದ್ದಂಗೆನೆ ಏನಂತ ಹೇಳಿದ್ರೆ, ಅದು ಆಕ್ಚುಲಿ ನಮ್ಮ ಮನೆ ಇರೋದು ಕೂಡ ಅಲ್ಲಿಂದ ಒಂದ 25-30 ಮೀಟರ್ ಅಲ್ಲೇ ಈ ಘಟನೆ ನಡೆದಿರೋದು ಕೂಡ. ಅಲ್ಲ, ಇವ್ರೇನ್ ರಾಜರೋಷ ಮಾಡ್ತಾರಲ್ಲ, ಇವ್ರಿಗೇನು ಅಲ್ಲ, ಒಬ್ಬ ಡಿ ಗ್ರೂಪ್ ನೌಕರರಿಗೆ ಅಷ್ಟೆಲ್ಲ ಮಾಹಿತಿಗಳು ಮಾಡ್ತಾರೆ ಅಂದ್ರೆ ಇವ್ರಿಗೆಲ್ಲ ಸರ್ ಕಾನೂನಿನ ಶಿಕ್ಷೆಯ ಭಯ ಇಲ್ಲ ಸರ್. ಹೌದೌದೌದು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ನೋಡ್ತಾ ಇರ್ತಾರೆ, ಅವರು ಸೋಷಿಯಲ್ ಮೀಡಿಯಾಗಳು ನೋಡ್ತಾ ಇರ್ತಾರೆ, ಮತ್ತೆ ಹಲವಾರು ಪತ್ರಿಕೆಗಳು ನೋಡ್ತಾ ಇರ್ತಾರೆ. ಹಿಂಗೋಗಿ ಬರ್ತೀವಿ ಅನ್ನೋ ತರ ಸರ್. ಆ ಒಂದು ಉಡಾಫೆ ಇಂಥವ್ರಿಗೆಲ್ಲ ಲಾಯರ್ಗಳು ಸಪೋರ್ಟ್ ಮಾಡಬಾರದು ನನ್ನ ಪ್ರಕಾರ. ಖಂಡಿತವಲ್ಲ. ಆಮೇಲೆ ನಮ್ಮ ಪಾಂಡುಪುರ ಮಾಧ್ಯಮದವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೂಡ ಒಂದ್ ಸ್ವಲ್ಪ ಸ್ಟ್ಯಾಂಡ್ ಆಗ್ಬೇಕು ಸರ್. ಖಂಡಿತ ಸರ್. ಖಂಡಿತ. ನಮ್ಮ ಪ್ರಜಾವಾಣಿ ಕೂಡ ಇದಾರೆ. ಹಾಗಾಗಿ ಎಲ್ಲ ನಮ್ಮ ಹಿರಿಕರೆಲ್ಲ ಇದಾರೆ ಪತ್ರಕರ್ತರು. ಅವ್ರಿಗೆ ಏನು ಅಂದ್ರೆ, ನಮ್ಮ ಪತ್ರಕರ್ತರಿಗೆ ಸಾರ್ವಜನಿಕ ಸಪೋರ್ಟ್ ಮಾಡಲ್ಲ. ಸತ್ಪ್ರಜೆಗಳು ಇದಾರಲ್ಲ, ನಮ್ಮ ಸತ್ಪ್ರಜೆಗಳು, ಅವ್ರು ಸಪೋರ್ಟ್ ಮಾಡಿದ್ರೆ ಎಲ್ಲಾರು ಕೂಡ ನಿಮ್ಮಂತವ್ರು ನಮ್ಮಂತವ್ರು ಎಲ್ಲಾ ಸ್ಟ್ಯಾಂಡ್ ಆಗ್ತಿವಿ. ಖಂಡಿತ ಸರ್. ಹಾಗಾಗಿ ಆಮೇಲೆ ಜನಪ್ರತಿನಿಧಿಗಳು ಬಕೆಟ್ ಹಿಡಿತಾರಲ್ಲ ಇವರು, ಅದೊಂದು ಧೈರ್ಯ ಅವ್ರಿಗೆ. ಅದೇ ಆಗಿರೋದು ಸರ್. ಇಲ್ಲಿ ಏನೇ ಈಗ ಎಕ್ಸಾಂಪಲ್ ಇನ್ನೊಂದು ಈ ವಿಚಾರ ಅಲ್ದ್ರೆ ಇನ್ನೊಂದು ವಿಚಾರ ಅನ್ನೋದಾದ್ರೆ, ಇಲ್ಲಿ ಯಾರಾದ್ರೂ ಕೂಡ ಸಿಟಿನಲ್ಲಿ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಅದಾಕಿಲ್ಲ ಹಿಡಿದ್ರೆ ನೇರವಾಗಿ ಜನಪ್ರತಿನಿಧಿಗೆ ಫೋನ್ ಮಾಡ್ಬಿಟ್ಟು ಬಿಡಿಸ್ತಾರೆ. ಬರೀ ಹೆಲ್ಮೆಟ್ಗೆನೆ ಎಂತ ಸತ್ಪ್ರಜೆಗಳಿದ್ರಿ. ಡ್ರಿಂಕ್ ಅಂಡ್ ಡ್ರೈವ್ ಇರ್ಬೋದು, ಇದಿರ್ಬೋದು, ಪೊಲೀಸರಿಗೆ ಅವಾಜ್ ಹಾಕಿ ಅಲ್ಲಿಂದ ಜನಪ್ರತಿನಿಧಿಯಿಂದ ಕೆಲವೊಂದು ಇಲಾಖೆಗಳಲ್ಲಿ ಸರ್ ಅಧಿಕಾರಿಗಳು ನಿಷ್ಪ್ರಯೋಜಕ ಕೆಲಸ ಮಾಡ್ತಾ ಇದಾರೆ. ಅವ್ರ ಕೈ ಕಟ್ಕೊಂಡು ಕೆಲಸ ಮಾಡೋಂತ ಪರಿಸ್ಥಿತಿ ಬಂದಿದೆ. ಜನಪ್ರತಿನಿಧಿಗಳಿಗೆ ಇವ್ರು ಬಕೆಟ್ ಹಿಡಿದು, ಯಾವ್ದೇ ರಾಜಕೀಯ ಪಕ್ಷಗಳಾಗ್ಲಿ ನಮ್ಗೆ ಬೇಕಾಗಿಲ್ಲ. ಹೌದು. ಆಯ್ತಾ, ಇವತ್ತು ಪೊಲೀಸ್ ಇಲಾಖೆ ತಲೆ ತೆಗ್ಸಂತ ಕೆಲಸಗಳು ಆಗ್ತಾ ಇದೆ ಎಲ್ಲ ಈ ರಾಜ್ಯದಲ್ಲಿ. ಇದೊಂದೇ ಅಲ್ಲ, ಭಯ ಇಲ್ಲ ಸರ್. ಕಾನೂನಿನ ಭಯ ಇಲ್ಲ ಸರ್ ಯಾರಿಗೂನು. ಆ ರೀತಿಯಲ್ಲಿ ನಡ್ಕೊಂತಾ ಇರೋದು. ಅದು ನಮ್ಮ ಒಂದು ಪಾಂಡವಪುರ ತಾಲೂಕಿನಲ್ಲಿ ಇದು 2ನೇ ಕೇಸ್ ಆಗಿರೋದು ನಮ್ಮ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ. ಹೌದು. ಇಡೀ ಕರ್ನಾಟಕದಾದ್ಯಂತ ಯಾವ ರೀತಿ ಹಬ್ಬತ್ ಹೇಳಿ, ಮಂಡ್ಯ ಜಿಲ್ಲೆ ಅಂದ್ರೆ ಒಂದು ಹೆಸರು, ನಾಡು ಅಂತ ಹೇಳಿ ಒಂದು ಹೆಸರು. ಹೌದು. ಈ ತಾಲೂಕಲ್ಲಿ ಈ ರೀತಿ ಆಗ್ತಾರೆ ಅಂದ್ರೆ ನಿಜವಾಗ್ಲೂ ಏನ್ ಮಾಡ್ತಾ ಇದಾರೆ ಇವರೆಲ್ಲ? ಈಗ ಸರ್, ಈಗ ಜಿಲ್ಲಾ DHOಗಳು ಏನ್ ಮಾಡ್ತಾರೆ ಸರ್, ಇವರು
ಇವ್ರು ಬರೀ ಡೆಪ್ಯುಟೇಷನ್ ಮಾಡ್ಕೊಂಡು ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ನಿಂತಿರುವಂತ ಕೆಲ್ಸಗಳು ಆಗ್ತದೆ ಎಲ್ಲ. ಅವ್ರೆಲ್ಲ ಏನು ಅಂದ್ರೆ ಸರ್, ಒಂದು ಎ ಸಿ ಆಫೀಸ್ ಕೊಟ್ಟಿರ್ತಾರೆ ಡಿಎಚ್ಒಗೆ. ಎ ಸಿ ಆಫೀಸ್ ಅಲ್ಲಿ ಕೂತ್ಕೊಂಡು ಏನಾಯ್ತು ಎತ್ತಾಯ್ತು ಎಷ್ಟು ಬಂತು ಏನು ಅಂತ ಅದ್ ಮಾಡ್ಕೊಳ್ಳೋದೇ ಇದೆ ಹೊರತು ಟ್ರಾನ್ಸ್ಫರ್ ಕೈ ಹೊಡ್ಕೊಂಡು ಸಾಮಾಜಿಕವಾಗಿ ಈ ರೀತಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ. ಈಗ ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ಅವಾಗ್ಲೇ ಅವ್ರು ಬಗ್ಬಿಡಿಬೇಕಿತ್ತು. ಹೌದೌದು. ಬಗ್ ಬಿಡದಿದ್ರೆ ಇವತ್ತು ಈ ಕೆಲಸ ಮತ್ತೆ ಅವ್ನು ಕಂಟಿನ್ಯೂ ಮಾಡ್ತಿರ್ಲಿಲ್ಲ ಸರ್. ಈಗ ಸಂಘಟನೆಗಳು, ನಿಮ್ಮಂತ ಸಂಘಟನೆಗಳು, ರೈತ ಸಂಘಟನೆಗಳು, ಹಲವಾರು ಸಂಘಟನೆಗಳು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಅವ್ರನ್ನ ಕಮಿಷನ್ ಏಜೆಂಟ್ ಗಳ ತರ ನೋಡ್ತಾರೆ ಇವರು, ಅಧಿಕಾರಿಗಳಾಗ್ಲಿ ಅಥವಾ ಕಾನೂನಾತ್ಮಕವಾಗಿರೋರು. ಹೌದು ಸರ್. ಆದ್ರೆ ನಮ್ಮ ಮಾಧ್ಯಮದವರು ಕೂಡ ಅದನ್ನೇ ಹೋಲಿಸ್ತಾರೆ. ಹೌದು ಹೌದು. ಆಯ್ತಾ, ಈ ತರ ಆದಾಗ ಯಾರ ಸಂಘಟನೆಗಳಿಗೆ ತಾನೇ ಬೇಜಾರಾಗಲ್ಲ ಸರ್? ಇಲ್ಲ ಸರ್, ಬೇಜಾರಾಗೋದ್ಕಿಂತ ನಮ್ಮ ಒಂದು ಮನಸ್ಸಾಕ್ಷಿಗೆ ನಾವು ಕರೆಕ್ಟ್ ಆಗಿ ನಾವು ಕೆಲಸ ಮಾಡಿದ್ರೆ ಸರ್, ಖಂಡಿತವಾಗ್ಲು ನಮ್ಗೊಂದೇನೋ ಒಂದು ಸಂತೃಪ್ತಿ, ನಾವೊಂದೇನೋ ಒಂದ್ ಒಳ್ಳೆ ಅವ್ರಿಗೆ ನ್ಯಾಯ ಕೊಡಿಸ್ತೇ, ಈ ಒಂದು ಕಾನೂನಿನ ಒಂದು ಕುಣಿಕೆನಲ್ಲಿ ಕೊಡಿಸ್ತೇ ಆಗದೆ ಇದ್ರು ಕೂಡ ನಮ್ಗೆ ಒಂದು ಸಂತೃಪ್ತಿ ಇರುತ್ತೆ. ಒಂದ್ ಒಳ್ಳೆ ಕಾನೂನಾಗಿ ಹೋರಾಟ ಮಾಡಿದೀವಪ್ಪ, ಒಂದು ಅನ್ಯಾಯ ವಿರುದ್ಧ ಹೋರಾಟ ಮಾಡಿದ್ವಿ. ನೋಡ್ತಾ ಇದೀನಿ ಮಾಧ್ಯಮದಲ್ಲಿ, ಆ ರೋಡ್ ಪಕ್ಕದಲ್ಲೇ ಇದೆ ಅವ್ರದ್ದು ಆಫೀಸು, ಹಿಂಭಾಗನೇ ಮನೆ ಇದೆ. ಯಾವ ಧೈರ್ಯದ ಮೇಲೆ ಮಾಡ್ತಾರೆ ಸರ್ ಇವರೆಲ್ಲ? ಧೈರ್ಯ ಅವಾಗನೇ ಸರ್ ಧೈರ್ಯ ಬರೋದು. ಇವ್ರಿಗೆ ಯಾವನ್ ಟೆಂಡರ್ ಪ್ರೈಸ್ ತಗೊಂಡಿದ್ದಾನೆ ಅವನು ಡಿ ಗ್ರೂಪ್ ನೌಕರರಿಗೆ, ಅವನ್ನ ಮೊದ್ಲು ಬ್ಯಾನ್ ಮಾಡ್ಬೇಕು. ಇಂಥವ್ರನ್ನೆಲ್ಲ ಇವ್ರು ಮಾಡಿ ಅಂತ ಬಿಟ್ಟಿದಾರ? ಅಥವಾ ಡಿ ಗ್ರೂಪ್ ನೌಕರಿಗೆ ಇವ್ರು ಏನ್ ಮಾಡ್ತಾರ ಅವರು, ಎಲ್ಲೆಲ್ಲಿ ಅವರೇ ನಮ್ಮ ಟೆಂಡರ್ ಬೇಸ್ ಅಲ್ಲಿ ಇರುವಂತವ್ರು, ಏನು ಗಮನ ಇಲ್ವಾ ಅವ್ರಿಗೆ? ಸರ್, ಗಮನ ಇದ್ರೂ ಕೂಡ ಅವ್ರಿಗೂ ಕೂಡ ಏನಾದ್ರು ಕೂಡ ಹೋಗ್ತಾ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಅಷ್ಟಿಲ್ದಲೆ ಅಷ್ಟು ರಾಜಾರೋಷವಾಗಿ ಅಷ್ಟು ಧೈರ್ಯದಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ ಇದು ಕೆಲಸ ಮಾಡಿರಕ್ ಸಾಧ್ಯ ಇಲ್ಲ ಸರ್. ಹೌದೌದು. ಯಾಕಂದ್ರೆ ಅವ್ರು ಕೂಡ ಇದ್ರ ಶಾಮೀಲ್ ಆಗಿರ್ಬಹುದು ಅನ್ನೋದೊಂದು ನನ್ನ ಒಂದು. ಜನಪ್ರತಿನಿಧಿಗಳು ಲೆಕ್ಕ ಹಾಕೊಂಡಾಗ ಈಗ ನಿಮ್ಮ MLA ಯಾರು ಬರ್ತಾರೆ ಹೇಳಿ ಅಲ್ಲಿ? MLA ದರ್ಶನ್ ಪುಟ್ಟಣ್ಣಿ ಅವ್ರು ಸರ್. ಅಲ್ವೇ? ದರ್ಶನ್ ಪುಟ್ಟಣ್ಣಿ ಅವರು ಎಷ್ಟು ಎಲ್ಲ ಹೋರಾಟಗಾರ ಅವರು, ಇದ್ರ ಬಗ್ಗೆ ಸ್ಟ್ಯಾಂಡ್ ಆಗ್ಬೇಕು ನಿಜವಾಗ್ಲೂ. ಹೌದು ಸರ್, ಹೌದೌದು. ನಮ್ಮ ಒಂದು ಆಗ್ರಹ ಕೂಡ ಅದೇನೆ ಅಲ್ವೇ? ಈ ರೀತಿಯ ಮುಂದಿನ ದಿನಗಳಲ್ಲಿ ಈ ರೀತಿ ಆಗುವಂತದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಕೂಡ ಎಚ್ಚರಿಕೆ ಕೊಡಬೇಕು. ಹೌದು ಅಲ್ವಾ? ಈಗ ಅತಿ ಹೆಚ್ಚು ಲೀಡಲ್ ಗೆದ್ದಂತವ್ರು, ಅತಿ ಹೆಚ್ಚು ಜನಪ್ರಿಯ ಆಗಿರುವಂತವ್ರು, ಆಯ್ತಾ, ಅದನ್ನ ಅವ್ರು ಸ್ಟ್ಯಾಂಡ್ ಮಾಡ್ಕೊಬೇಕು. ನಿಜವಾಗ್ಲೂ ಈ ವಿಚಾರನ ಸ್ಟ್ಯಾಂಡ್ ಮಾಡಿ ಆಯ್ತಾ, ಅಂತವ್ರಿಗೆ ಏನು ಬರ್ಬೇಕು, ಏನ್ ಆಗ್ಬೇಕು ಅನ್ನೋದಾಗ ಎಲ್ಲಾನು ಒಂದು ತೀರ್ಮಾನ ತಗೋಬೇಕು ಸರ್ ಅವರು. ಖಂಡಿತ ಸರ್, ಖಂಡಿತ. ಯಾಕಂತ ಹೇಳಿದ್ರೆ ಈ ನಮ್ಮ ಜನಗಳು ಕೂಡ ಇದರಿಂದ ಎಚ್ಚೆತ್ಕೋಬೇಕು ಸರ್. ಹೌದು, ಸತ್ಪ್ರಜೆಗಳು ಇದಾರಲ್ಲ ನಮ್ಮ ರಾಜ್ಯದ ಸತ್ಪ್ರಜೆಗಳು, ದೇಶದ ಸತ್ಪ್ರಜೆಗಳು ಅರ್ಥ ಮಾಡ್ಕೊಂಡು ಏಕಾಏಕಿ ಅವ್ರು ಏನ್ ನೋಡ್ತಾರೆ, ಅವ್ರು ಏನ್ ಕೇಳ್ತಾರೆ ಅಂತ ಒಂದು ಸ್ಟೇಷನ್ಗೆ ವಿಚಾರ ಮುಟ್ಟಿಸಿದ್ರೆ ಇಷ್ಟು ಅವ್ರ ಬೆಳವಣಿಗೆ ಆಗಲ್ಲ ಸರ್, ಆಗಲ್ಲ. ಹೌದು, ಅವರು ಸ್ವಲ್ಪ ಜಾಣ್ ಕೂಡ್ರಾಗಿದ್ದಾಗ ಈ ಒಂದು ಇಂತಹ ಹೆದರಿಕೆ ಸರ್, ಏನ್ ಹೆದರ್ಕತಾರೆ? ಕಾನೂನು ಗೊತ್ತಿಲ್ದೇನೆ ಅವ್ರು ಎದುರ್ಕೊಳ್ಳೋದು ಹೊರತು. ಖಂಡಿತ ಸರ್. ಆಯ್ತಾ, ಕಾನೂನು ಅರಿವುಗಳಾಗ್ಬೇಕು ಸಾಮಾನ್ಯ ಜನಕ್ಕೆ, ರೈತ ಜನತೆಗೆ ಕಾನೂನು ಅರಿವುಗಳಾಗ್ಬೇಕು. ಖಂಡಿತ ಸರ್. ಹಂಗಾಗಿ ತಾವು KRS ಪಕ್ಷದಲ್ಲಿ ಮಹೇಂದ್ರ ಅವರೇ ತುಂಬಾನೇ ಹೋರಾಟಗಳು ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದೀನಿ. ಹಾಗಾಗಿ ತಮ್ಮ ಒಂದು ಈ ಒಂದು ಆಡಿಯೋ ಹೇಳಿಕೆ ನಾನು ಸುದ್ದಿಗೋಸ್ಕರ ತಮ್ಮ ಹತ್ರ ಮಾತಾಡ್ತಾ ಇರೋದು. ಧನ್ಯವಾದ ಸರ್. ಹಾಗಾಗಿ ನಮ್ಮ ಮಾಧ್ಯಮದವ್ರು ಕೂಡ ಕೈ ಕಟ್ಟಾಕ್ಬಿಟ್ಟಿರ್ತಾರೆ ಎಲ್ಲಾ ರೀತಿಲೂ ಇರುತ್ತೆ ಸರ್. ಹಾಗಾಗಿ ದಯವಿಟ್ಟು ತಾವು ಕೂಡ ಇಲ್ಲಿ ಸ್ಟ್ಯಾಂಡ್ ಆಗಿದ್ರೆ ಅಂತ ಅನ್ಕೋತೀನಿ. ಖಂಡಿತ ಸರ್, ಇದ್ರ ವಿರುದ್ಧ ಹೋರಾಟಗಳು ರೂಪಿಸೋದಕ್ಕೆ ಮುಂದಿನ ದಿನಗಳಲ್ಲಿ ತಯಾರಿ ಕೂಡ ಸಂಘಟನೆಗಳಿಗೆ ಸರ್, ಸತ್ಪ್ರಜೆಗಳು ಸಂಘಟನೆಗಳಿಗೆ ಬರೋದೇ ಇಲ್ಲ, ಸಂಘಟನೆಯನ್ನ ಕಳ್ಳರ ತರ ನೋಡ್ತಾರೆ. ಬೇಜಾರಾಗುವಂತ ಕೆಲಸಗಳು ಅದೇ ಯಾವ್ದೋ ಒಂದು ಸಂಘಟನೆಗೆ ಎಲ್ಲಾ ಸಂಘಟನೆಗಳು ಹೋಲ್ಸೋದು, ಎಲ್ಲಾ ಮಾಧ್ಯಮದವರು ಹೋಲ್ಸೋದು. ಹೌದು, ಇಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ KRS ಪಕ್ಷಕ್ಕೆ ಸಾಕಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ, ಮತ್ತೆ ಇಂಡೈರೆಕ್ಟ್ ಆಗಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ್ದೇ ಒಂದು ವಿಚಾರಗಳು ಇದ್ರು ಕೂಡ ಈ ತರದ್ದು ಯಾವ್ದೋ ಪೊಲೀಸ್ ಸ್ಟೇಷನ್ ವಿಚಾರಗಳು, ಅನ್ಯಾಯ ವಿಚಾರಗಳು ಇರ್ಬೋದು, ನಮ್ ಗಮನ ತರ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಎಲ್ಲ ಮಾಹಿತಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.